ರಿಲೀಸ್ ಮಾಡಿಲ್ಲ, ಆಗಲಿಲ್ಲ. ಬಟ್ ಒಳಿತು ಮಾಡು ಮನುಷ್ಯ ಇಷ್ಟು ದೊಡ್ಡ ಹಿಟ್ ಆಗಿದೆಯಲ್ಲ, ನಿಮ್ಗೆ ರೆವಿನ್ಯೂ ಬಂದಿಲ್ವಾ ಅದ್ರಲ್ಲಿ? ಒಳಗೆ ಹೋಗಿ ಬಂದವರು ನಾನು ಕೇಳಿದ್ದೀನಿ ಸಾಕಷ್ಟು ಜನ ಮತ್ತೆ ಜೈಲಿಗೆ ಬರಬಾರ್ದು ಅಂತಾರಂತೆ. ಅಂದ್ರೆ ಹೊರಗಡೆ ಹೋಗಿ ನಾವು ಬದಲಾಗಿ ಬದುಕಬೇಕೇ ವಿನ ಮತ್ತೆ ಜೈಲಿಗೆ ಜೀವನದಲ್ಲಿ ಬರಬಾರ್ದು ಅಂತಾರಂತೆ. ನಮ್ದು ನೀವದ ಫಸ್ಟ್ ಪರ್ಸನ್ ನಾನು ನೋಡ್ತಾರೆ, ನಾನು ಮತ್ತೆ ಜೈಲಿಗೆ ಹೋಗ್ಬೇಕು. ನಿಮ್ಮ ಸೆಲ್ಲಲ್ಲಿ ತೊಗೊಂಡೋಗಿ ಹಾಕಿದಲ್ಲ, ಯಾವ ರೀತಿ ಸೆಲ್ಲಲ್ಲಿ ಹಾಕಿದ್ರು? ಇಲ್ಲ, ಅದು ಆ್ಯಕ್ಚುಲಿ ನಾವು ಸಜಾ ಬೇರಕ್ಕು ಅಂತಂದ್ರೆ ಅಲ್ಲಿ ಫುಲ್ಲು ಓಪನ್ ಆಗಿ ಬಿಡ್ತಾರೆ. ಆಮೇಲೆ ಎಲ್ಲರೂ ದರ್ಶನ್ ವಿ ಐ ಪಿ ಸೆಲ್ ಅಂತಾರಲ್ಲ ಕೆಲವು ಮಾಧ್ಯಮದವರು, ಅದು ವಿ ಐ ಪಿ ಸೆಲ್ ಅಲ್ಲ, ಆ್ಯಕ್ಚುಲಿ ಇದು ಐ ಸೆಕ್ಯೂರಿಟಿ ಸೆಲ್. ಕನ್ವಿಕ್ಷನ್ ಆದಮೇಲೆ ಕೂಡ ಯಾರೋ ಜಡ್ಜ್ ನಿಮಗೆ ಇವನಿಗೆ ಬಿರಿಯಾನಿ ಕೊಡಬೇಡಿ, ಇವ್ನಿಗೆ ಊಟ ಕೊಡಬೇಡಿ. ಬಿರಿಯಾನಿ, ಅನ್ನ, ಚಿತ್ರಾನ್ನ ಎಲ್ಲ ಊಟನೇ ಅಲ್ವಾ, ಡಿಫ್ರೆನ್ಸ್ ಏನಿಲ್ಲ. ಮಾನವೀಯತೆ ಇಲ್ದಿರೋರು ಮಾತಾಡೋ ಮಾತು ಸರ್. ಒಂದು ಸಿಗರೇಟು ಕೈ ನಡುಗ್ತಾ ಇತ್ತು, ಒಂದು ಸಿಗರೇಟ್ ಕೊಟ್ಟರು, ಅದು ತುಂಬಾ ನನಗೆ ಅಸಹ್ಯ ಅನಿಸ್ತು. ಅಂಡ್ ಎಣ್ಣೆಗೋಸ್ಕರ ಹಾಡುಗಳನ್ನ ಹೇಳ್ತಾ ಇದ್ರಿ, ಅಲ್ಲಿಂದ ಸಿನಿಮಾ ಹೆಂಗ್ ಕನೆಕ್ಟ್ ಆಯ್ತು? ಸಿನಿಮಾದಲ್ಲಿ ಹಾಡು ಬರಿಬೇಕು ಅಂತ ಹೇಗಾಯ್ತು? ಇಲ್ಲ ಒಳಿತು ಮಾಡು ಮನುಷ್ಯ ಹುಟ್ಟಿದ್ದು ಹೇಗೆ? ಸುಮಾರು ಕಡೆ ಹೇಳ್ಕೊಂಡಿದ್ರೆ ಬಟ್ ಸ್ಟಿಲ್ ಇಲ್ಲಿ ಹೇಳ್ಬೇಕಾ? ಎಸ್ ಸರ್, ಖಂಡಿತವಾಗಿ ನಮ್ಮ ಆಡಿಯನ್ಸ್ಗೆ. ಓಕೆ, ನಾನು ಆ್ಯಕ್ಚುಲಿ ಒಳಿತು ಮಾಡೋ ಮನುಷ್ಯ, ನಾನು ಸಿನಿಮಾಗೋಸ್ಕರ ಸಿನಿಮಾದಲ್ಲಿ ನಾನು ಡೈರೆಕ್ಟರ್ ಆಗಬೇಕು, ಲಿರಿಕ್ಸ್ ರೈಟರ್ ಆಗಬೇಕು ಅಂತ ಅದನ್ನು ಏನು ನಾನು ಸುಮ್ಮನೆ ಜಾಬಿಗಾಗಿ ಬರಿತಾ ಇದ್ದೆ ಅಷ್ಟೇ. ನಾನು ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಆಗಬೇಕು. ಯಾಕೆ ಅಂತಂದರೆ ನಾನು ಡೈರೆಕ್ಟರ್ ಕಷ್ಟಗಳನ್ನೆಲ್ಲ ನೋಡಿದ್ದೆ, ಅಸಿಸ್ಟೆಂಟ್ ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟರ್ ಕಷ್ಟಗಳನ್ನೆಲ್ಲ ನೋಡಿದ್ದೆ. ಇಲ್ಲಪ್ಪ, ನಾನು ಆದರೆ ನನಗೊಂದು ಡೈಲಿ 2,000 ರೂಪಾಯಿ ಇನ್ಕಮ್ ಬರಬೇಕು, ಬಿಟ್ಬಿಡ್ಬೇಕಲ್ಲಿ. ಅವ್ನು ನನಗೆ ಡೈಲಿ 1,000 ರೂಪಾಯಿ 2,000 ರೂಪಾಯಿ ಇನ್ಕಮ್ ಬರೋ ಥರ ಮಾಡಬೇಕು. ಅವನಿಗೆ ಕೊಟ್ಬಿಡ್ಬೇಕು, ನೀನು 1,000 ತಗೋಪ್ಪ, ನನಗೆ 1,000 ಕೊಡು. ಪ್ರೊಡ್ಯೂಸರ್ ಆದರೆ ಹಂಗೆಲ್ಲ ಇದೆಯಾ ಸರ್? ಪ್ರೊಡ್ಯೂಸರ್ ಅಲ್ಲ, ನಾನೊಂದು ಬಿಸ್ನೆಸ್ ಮಾಡ್ತಾ ಇದ್ದೆ. ಬಿಸ್ನೆಸ್ ಮಾಡ್ತಾ ಇರ್ಬೇಕಂದ್ರೆ ನಾನೊಂದು ಸ್ವೀಟ್ ಸಪ್ಲೈ ಮಾಡ್ತಾ ಇದ್ದೆ ಎಲ್ಲ ಕಾಂಡಿಮೆಂಟ್ಸ್ಗಳಿಗೆ. ಓಕೆ, ಅಲ್ಲಿ ಮಾಡ್ತಾ ಇರ್ಬೇಕಂದ್ರೆ ನಾನು ಸಿನಿಮಾ ರಂಗಕ್ಕೆ ನನಗೆ ಬೇರೆ ಏನು ಬೇಕಾಗಿಲ್ಲ. ನನಗೆ ಆ ಸ್ವೀಟಲ್ಲಿ ಒಂದು 1,00,000 ದಿವ್ಸಕ್ಕೆ ಬಂದರೂ ನನಗೆ ಅವಶ್ಯಕತೆ ಇಲ್ಲ. ನಾನು ಸಿನಿಮಾ ರಂಗಕ್ಕೆ ಹೋಗ್ಬೇಕಂತಾನೆ ಆಸೆ. ಆದರೆ ಸಿನಿಮಾ ರಂಗಕ್ಕೆ ಹೋಗ್ಬೇಕಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ಗಳ ಕಷ್ಟಗಳನ್ನು ನೋಡಿದ್ದೆ ನಾನು. ಅದಕ್ಕೆ ನನಗೆ ದುಡ್ಡು ಇನ್ಕಮ್ ಬರಬೇಕು, ಪರ್ ಡೇ ಇನ್ಕಮ್ ಬರಬೇಕು. ಆ ಥರ ಮಾಡಿಬಿಟ್ಟು ಆಮೇಲೆ ಹೋಗಬೇಕು ಅಂತ ಹೇಳಿ ನಾನು ಪರ್ ಡೇ 2,000 ರೂಪಾಯಿ ಇನ್ಕಮ್ ಬರೋ ಥರ ನಾನು 2002-03 2,000 ರೂಪಾಯಿ ಇನ್ಕಮ್ ಬರೋ ಥರ ಮಾಡಿದೆ. ಮಾಡಿಬಿಟ್ಟು ನಮ್ಮ ಅಕ್ಕನ ಮಗನಿಗೆ ಕೊಟ್ಟೆ. ನೋಡಪ್ಪ, ನೀನು ಡೈಲಿ ನನಗೆ 1,000 ಕೊಟ್ಬಿಡು, ನೀನು 1,000 ತಗೋ, ನಾನು ಸಿನಿಮಾ ರಂಗಕ್ಕೆ ಹೋಗ್ತೀನಿ. ಆಯ್ತು ಮಾಮ ಅಂತ ಅವ್ನು ಇದು ಮಾಡ್ದೆ, ನಮ್ಮ ಅಕ್ಕನ ಮಗ. ಆ ಒಂದು ಇದರಲ್ಲಿ ನಾನೊಬ್ಬ ಜಗನ್ನಾಥ್ ಅಂತ ಎ ಸಿನಿಮಾ ಪ್ರೊಡ್ಯೂಸರು, ಅವರು ಇವಾಗಿಲ್ಲ. ಅವರು ನನ್ನನ್ನು ನೋಡಿ, ಓ ಇವನ್ನ ಹಿಡ್ಕೊಂಡ್ರೆ ಸಿನಿಮಾ ಆಗುತ್ತೆ. ಯಾಕಂದರೆ ನನಗೆ ಸ್ವಲ್ಪ ದುಡ್ಡು, ನಾನು ಒಂದು 10 ಲಕ್ಷ 5 ಲಕ್ಷ ಬೇಕಂದ್ರೆ ಅರೇಂಜ್ ಮಾಡೋಂಥ ಕೆಪಾಸಿಟಿ ಇತ್ತು. ಆ ಒಂದು ಕಾರಣಕ್ಕೆ ಅವರು ತುಂಬ ಲಾಸ್ ಆಗಿದ್ರು. ಸಚ್ಚಿ ಪಚ್ಚಿ ಆಮೇಲೆ ಅಗುಲು ವೇಷ, ಶಿವರಾಜ್ ಕುಮಾರ್ ಎಲ್ಲ ಮಾಡಿ ಲಾಸ್ ಆಗಿದ್ರು. ಇವ್ನು ಹಿಡಿದ್ರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಂಗೆ ನಾನು ಏನು ಬರೋದನ್ನು ಎಸ್ ನೀನೇ ಡೈರೆಕ್ಟ್ರು, ನೀನೇ ಪ್ರೊಡ್ಯೂಸರ್, ನೀನೇ ಇದು ಅಂತ ಅಂದ್ಬಿಟ್ಟು ನಾನು ಸೂರ್ಯ ದಿ ಗ್ರೇಟ್ ಮಾಡಿದ್ರು. ಆ ಟೈಮಲ್ಲಿ ಸುಮಾರು ನಾನು 10-12 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದೆ ಆ ಸಿನಿಮಾಗೆ. ಬಡ್ಡಿ ಗಿಡ್ಡಿ ಎಲ್ಲ ಸೂರ್ಯ ದಿ ಗ್ರೇಟ್ ಅಂತ ಅಜಯ್ ರಾವ್ ಅಂತ ಅವನ ಹಾಕೊಂಡು ಮಾಡಿದೆ. ಆವಾಗ ನನಗೆ ಅರ್ಥನೇ ಆಗಲಿಲ್ಲ, ಯಾಕೆ ಇವ್ರು ಹಿಂಗೆ ಮಾಡ್ತಾರೆ. ನಾನು ಅಷ್ಟು ಬ್ರಿಲಿಯಂಟ್ ಅಲ್ಲ, ಅಷ್ಟು ಇದಲ್ಲ. ಅವನೇನು ತಿಳ್ಕೊಂಡಿದ್ದಾನೆ, ಇವ್ನು ಹಾಕೊಂಡ್ರೆ ಇವ್ನು ದುಡ್ಡು ಅರೇಂಜ್ ಮಾಡ್ತಾನೆ ಅಂತ ನಾನು ಬರೆದೆ. ಫಸ್ಟ್ ಸಾಂಗ್ ಬರೆದಿದ್ದು ಕಣ್ಣೊಡಿತಾಳಲೆ ಕಣ್ಣೊಡಿದು ಪಕ್ಕಕ್ಕೆ ನಾನು ಕರಿತಾಳೆ. ಸೂಪರ್ ಡೈರೆಕ್ಟರ್ ಅಂದರು, ನೀವೇ ಲಿರಿಕ್ಸ್ ರೈಟ್ರು ಅಂತಂದರು. ಅಯ್ಯೋ ಅಂತಂದೆ. ಆಮೇಲೆ ಇನ್ನೊಂದು 2ನೇ ಸಾಂಗ್ ಮಾಡಿದೆ, ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನೇಳಿದಾಗ ಜಾಗ ಖಾಲಿ ಸೂಪರ್. ಅವ್ರಿಗೆ ಒಂದು ಜೀವನ ನಡಿಬೇಕಾಗಿತ್ತು, ನನ್ನನ್ನು ತಂದರು. ಆದರೆ ಅವ್ರಿಗೆ ಕೃತಜ್ಞತೆಗಳು, ಅವ್ರಿಗೆ ನಾನು ಕೆಟ್ಟದೇನು ಮಾಡಿಲ್ಲ. ಇವತ್ತು ನಾನು ತುಂಬ ಕಳ್ಕೊಂಡಿದ್ದೀನಿ, ಒಳಿತು ಮಾಡೋ ಮನುಷ್ಯಕ್ಕೋಸ್ಕರ ತುಂಬಾ ಕಳ್ಕೊಂಡಿದ್ದೀನಿ. ಆದರೆ ಖುಷಿ ಇದೆ. ಒಳಿತು ಮಾಡೋ ಮನುಷ್ಯ ಹಾಡಿಗೋಸ್ಕರ ತುಂಬ ಕಳ್ಕೊಂಡು ಏನಕ್ಕೆ ಸರ್? ನಾನು ಆ್ಯಕ್ಚುಲಿ ಸೂರ್ಯ ದಿ ಗ್ರೇಟ್ ಅಲ್ಲ, ಮರುಭೂಮಿ ಅಂತ ಒಂದು ಸಿನಿಮಾಕ್ಕೋಸ್ಕರ ಬರೆದಿರೋ ಅಂತ ಹಾಡಿದ್ದು, ಮರುಭೂಮಿ ಅಂತ. ಅದು ಬರೆದಿರ್ಬೇಕಂತಂದಾಗ ನಾನು ಅದು ಸುಮಾರು 4-5 ಜನ ಸೇರ್ಕೊಂಡು ಮಾಡಿದ್ವಿ. ಪಾರ್ಟ್ನರ್ ಅಂದರೆ ಗೊತ್ತಲ್ವ, ಸಮಸ್ಯೆಗಳಿರ್ತವೆ. ಅವರು 3 ಜನ ಬಂದು ನನಗೆ ಇದು ಮಾಡಿದ್ರು, ಏನು ನನಗೆ ಬರ್ಕೊಡಿ, ನಾವು ಮಾಡ್ತೀವಿ ಸಿನಿಮಾ, ನಾವು ಮಾಡ್ತೀವಿ. ನಾನೇ ಓನು ಪ್ರೊಡ್ಯೂಸರ್ ಆಗಿದ್ದೆ, ಅದಕ್ಕೆ ನಾವು ಮಾಡ್ತೀವಿ ಅಂತ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ಕಷ್ಟ ಆಯಿತು, ಮಾಡೋಕ್ಕಾಗಲಿಲ್ಲ ಅಂತ ಮಾಡ್ತಾಯಿದ್ದೆ. ಇವಾಗ ಅರ್ಜೆಂಟ್ ಮಾಡಿ ಅಂತ 3 ಜನ ಪಾರ್ಟ್ನರ್ಸ್ಗಳು ತೊಂದರೆ ಕೊಟ್ಟರು. ಆಯಿತು ಅಂತ ನಾನು ಅವ್ರು ಬರ್ಕೊಟ್ಟೆ, ನೀನು ಬರ್ಕೊಟ್ಟೆ ಮಾಡಿ ಅಂತ ಹೇಳಿದ್ರು. ಅವ್ರು ಬರ್ಕೊಟ್ಟ ತಕ್ಷಣವೇ ಅವ್ರಿಗೂ ಕೆಪಾಸಿಟಿ ಇಲ್ಲ,
ಅವ್ರು ಏನು ಮಾಡಿದ್ರು ಅಂದರೆ ನಮ್ಗೆ ತುಂಬ ತೊಂದರೆ ಕೊಟ್ಟರು. ನಾನು ಮಾಡಲ್ಲ. ನಾನು ಊರಲ್ಲಿರೋ 4 ಎಕರೆ ಜಮೀನು ಮಾರಿದೆ. ಅದು ಇವತ್ತು 1 ಕೋಟಿ ರೂಪಾಯಿ ಪ್ರಾಪರ್ಟಿ. ಅವಾಗ ನಾನು 1.25 ಲಕ್ಷ 1 ಎಕರೆ ಬರೀ 5 ಲಕ್ಷಕ್ಕೆ ಮಾರ್ಬಿಟ್ಟು 5 ಲಕ್ಷ ಯಾಕೆ ತೊಗೊಂಬಂದೆ ಅಂತಂದರೆ ಈ 3 ಜನಕ್ಕೋಸ್ಕರ ಅವ್ರನ್ನ ತಾಕೊಂಡೋಗಿ ಸೈನ್ ಮಾಡಿಸ್ಕೊಂಡು ನಾನು ಒಳಿತು ಮಾಡೋ ಮನುಷ್ಯ ರಿಲೀಸ್ ಮಾಡಿದೆ. ಸಿನಿಮಾ ಮರುಭೂಮಿ ಸಿನಿಮಾ ರಿಲೀಸ್ ಮಾಡಿಲ್ಲ, ಆಗಲಿಲ್ಲ. ನನಗೆ ಸಾಂಗ್ ಮೇಲೆ ಇಷ್ಟು ದೊಡ್ಡ ಹಿಟ್ ಆಗಿದ್ದಲ್ಲ, ನಿಮ್ಗೆ ರೆವಿನ್ಯೂ ಬಂದಿಲ್ವಾ ಅದರಿಂದ? ಬಂದಿದೆ ರೆವಿನ್ಯೂ ಬಂದಿದೆ ಸರ್. ಇವಾಗಿದ್ದಿದ್ರೆ ಕೋಟಿಗಟ್ಟಲೆ ಆಗಿರೋದು. ನಾನು ತುಂಬ ಕಷ್ಟದಲ್ಲಿ ಇರಬೇಕಾದ್ರೆ, ನಾನು ಜೈಲಿಂದ ಆಚೆ ಕಡೆ ಬಂದಾಗ ನಾನು ಒಂದು ಊಟಕ್ಕೂ ಸಮಸ್ಯೆ, ಒಂದು ಸಿಗರೇಟಿಗೂ ಸಮಸ್ಯೆ ಇರೋ ಸಮಯದಲ್ಲಿ ಲಹರಿ ವೇಲು ಅವರು ಕರೆದು ನನಗೆ 10 ಲಕ್ಷ ಕೊಟ್ಟು ಅದು ಓಲ್ ಆ್ಯಂಡ್ ಸೋಲ್ ರೈಟ್ಸ್ ತೊಗೊಂಡ್ರು. ಇವತ್ತು ಅದು ಇದ್ದಿದ್ರೆ ನಮಗೆ ಅದು ಕಥೆನೇ ಬೇರೆ ಇರೋದು. ಆದರೆ ಅವತ್ತು 10 ಲಕ್ಷ ನನಗೆ 10 ಕೋಟಿಗೆ ಸಮ ಕೊಟ್ಟರು. 10 ಲಕ್ಷ ಕೊಟ್ಟರು. 10 ಲಕ್ಷದಿಂದ 1 ವೇ ರಿಲೀಸ್ ಮಾಡಿದೆ. 1 ವೇ ಲಾಸ್ ಆಗೋಗ್ಬಿಡ್ತು. ಏನಕ್ಕೆ, ಯಾವ ಕಾರಣಕ್ಕೆ ಜೈಲಿಗೆ ಹೋಗಿದ್ರಿ ಅವತ್ತು? ಸರ್ ಜೈಲಿಗೆ ಯಾಕೆ ಹೋಗಿದ್ರೆ ಬೇರೆಯವರು ಶೂಟಿ ಕೊಟ್ಟು ಇವು ಸಿನಿಮಾ ಮಾಡಿದ್ರೆ ಏನಾಯಿತು ಅಂತ ಕೇಳಿದೆ ನಾನು. ಇನ್ಸಿಡೆಂಟ್ ಏನು? ಇವಾಗ ಸಿನಿಮಾ ಸರ್, ಸಿನಿಮಾಗೆ ಮಾಡಬೇಕಂದ್ರೆ ಫೈನಾನ್ಸ್ ತೊಗೋಬೇಕಾಗುತ್ತೆ. ಫೈನಾನ್ಸ್ ತೊಗೋಬೇಕಂದ್ರೆ ನೀವು ಶೂರಿಟಿ ಕೊಟ್ಟಿದ್ವಿ, ಚೆಕ್ ಕೊಟ್ಟಬೇಕಾಗುತ್ತೆ. ಫೈನಾನ್ಸ್ ಕೊಟ್ಟವರು ಪ್ಲಸ್ ಇನ್ನೊಬ್ರು ಒಂದಾಗಿ ಆ ಶೂರಿಟಿ ಚೆಕ್ನ ನಮ್ಮ ಮೇಲೆ ಹಾಕಿ ನಮಗೆ ಜೈಲಿಗೆ ಕಳಿಸ್ತು. ಚೆಕ್ ಬೌನ್ಸ್ ಕೇಸ್. ಎಷ್ಟು ತಿಂಗಳಿದ್ರಿ ಒಳಗಡೆ? 11 ತಿಂಗಳಿದೆ. 11 ತಿಂಗಳು ಆ್ಯಕ್ಚುಲಿ. ಬಟ್ ಚೆಕ್ ಬೌನ್ಸ್ ಕೇಸ್ 11 ಮಂತ್ಸು? ಇಲ್ಲ, ಒಂದು ಕೇಸಲ್ಲಿ 6 ಮಂತ್ಸ್ ಆಗಿತ್ತು. 6 ಮಂತ್ಸ್ ಆಗಿತ್ತು. ನನಗೆ ಒಂದು ಸಿನಿಮಾ ಪ್ಲಸ್ ಒಂದು ಪತ್ರಕರ್ತ ನನ್ನ ಮೇಲೆ ಫೇಕ್ ಕೇಸ್ ಹಾಕಿದ್ದ. ಪತ್ರಕರ್ತ ಬಂದ್ಬಿಟ್ಟು, ಯಾರು, ದೊಡ್ಡ ಕತೆ ಇದೆ, ಬೇಡ ಬಿಡಿ ಸರ್ ಅವ್ರ ಹೆಸರು. ಅವರೊಂದು ದೊಡ್ಡ ನನಗೆ ಅವ್ರು ನನ್ನ ಜೊತೆಲೇ ಇದ್ವಿ. ಅವರು ಮಾಡೋ ಒಂದು ಇಲ್ಲೀಗಲ್ ಕೆಲಸಗಳು ನನಗೆ ಗೊತ್ತಾಗಿ ನಾನು ಆಚೆ ಬಂದಾಗ ಅವರು ನಮ್ಮ ಮೇಲೆ ಒಂದು ಕೇಸ್ ಹಾಕಿದ್ರು. ಹೀರೋಯಿನ್ ಬಂದ್ಬಿಟ್ಟು 30 ದಿವಸ ನಾವು ಶೂಟಿಂಗ್ ಮಾಡಿದ್ವಿ. 30-35 ದಿವಸ ಮಾಸ್ಟ್ರು ಇದ್ದಾರೆ. ಅವಳು ಬಂದ್ಬಿಟ್ಟು ನನಗೆ ಅವಳು ಬರ್ಕೊಡು ಅಂತ ಹೇಳಿದ್ಲು. ಎಲ್ಲ ಸಿನಿಮಾ ಎಲ್ಲ ಬರ್ಕೊಡು ಅಂತ ಹೇಳಿದ್ಲು. ಇಲ್ಲಮ್ಮ ನೀನು ಎಷ್ಟು ದುಡ್ಡು ಕೊಟ್ಟಿದ್ದೆ ಅಷ್ಟಕ್ಕೆ ಮಾತ್ರ ಬರ್ಕೊಡ್ತೀನಿ ಅಂತ ತಕ್ಷಣ ಇಲ್ಲ ಅಂತಂದ್ಬಿಟ್ಟು ಅವಳು ಇದಾಗಿ ಒಂದು AC ಪತ್ರ ಎಲ್ಲ ಹೋಗಿ ಅವಳು ನನ್ನ ನಿದ್ರೆ ಮಾತ್ರೆ ಹಾಕಿ ಶೂಟಿಂಗ್ ಮಾಡಿದ್ದಾರೆ ಅನ್ನೋದು 2 ಬಾಡಿ ವಾರೆಂಟ್ ಇತ್ತು. ಆ ಬಾಡಿ ವಾರೆಂಟ್ ಬಂದಾಗ ಅದಕ್ಕೆ ನಾವು ಬೇಲ್ ಮಾಡಿಸ್ಕೊಳ್ಳೋಷ್ಟು ಶಕ್ತಿ ಇರಲಿಲ್ಲ. ಅದಕ್ಕೋಸ್ಕರ ಇನ್ನೂ 5 ತಿಂಗಳು ಅಲ್ಲಿ ಜೈಲಲ್ಲಿ ಇರಬೇಕಾಗಿತ್ತು. ಓಕೆ, ಹೇಗಿತ್ತು ಜೈಲ್ ಎಕ್ಸ್ಪೀರಿಯನ್ಸು? ಅವಾಗೇನೋ ಬಿಗಿನಿಂಗೇ ಹೇಳ್ತಿದ್ರಿ ಗೊತ್ತಾ, ಜೈಲಿಂದ ಬಂದಮೇಲೆ ನನ್ನಲ್ಲಿ ಬದಲಾವಣೆ ಆಯಿತು ಒಳಗೆ ನೋಡಿದ್ಮೇಲೆ ಅಂತ. ಸೊ ಅದಕ್ಕೆ ಕೇಳ್ತಾ ಇದ್ದೀನಿ ಸರ್, ಏನು ರೀಸನ್ನು, ಏನು ಅಂಥದ್ದು ನೋಡಿದ್ರಿ ಒಳಗಡೆ? ಸರ್ ಆ್ಯಕ್ಚುಲಿ ಜೈಲಲ್ಲಿ ಏನು ನೋಡಿದ್ವಿ ಅಂತಂದರೆ ಸರ್, ಆ ಜೈಲಲ್ಲಿ ಇರೋರಿಗೆ ಮಾತ್ರ ಅದು ಅನುಭವ ಏನಂತ ಗೊತ್ತಾಗುತ್ತೆ ಸರ್. ಅದಕ್ಕೆ ಓಕೆ, ನೀವು ಜೈಲಲ್ಲಿ ಇರಬೇಕಂದ್ರೆ ದೊಡ್ಡ ನೀವು ರಾಜಕೀಯ ಜವಾಹರ್ಲಾಲ್ ನೆಹರು ಆಗಿರ್ಬೋದು, ದೊಡ್ಡವರೆಲ್ಲ ದೊಡ್ಡ ಇದು ಬರೆದಿದ್ದಾರೆ, ಬುಕ್ಗಳು ಬರೆದಿದ್ದಾರೆ, ಜೈಲಲ್ಲೇ ಬರೆದಿರೋದು ಅವರು. ಜೈಲು ನಿಮಗೊಂದು ಒಳ್ಳೆ ಪಾಠ ಕಲಿಸುತ್ತೆ. ಜೈಲಲ್ಲಿ 90% ಜನ ಅಮಾಯಕರೇ ಹೋಗೋದು. ಅಮಾಯಕರಿಗೆ ಕನ್ವಿಕ್ಟ್ ಆಗೋದು. ದುಡ್ಡಿರೋರಿಗೆ ಆಮೇಲೆ ಇನ್ಫ್ಲುಯೆನ್ಸ್ ಇರೋರಿಗೆ ಅವ್ರು ಯಾರಿಗೂ ಕನ್ವಿಕ್ಟ್ ಆಗಲ್ಲ. ನಿಮಗೆ ಇಲ್ಲಿ ನೋಡಿದಾಗ ನಾನು ಆ್ಯಕ್ಚುಲಿ 40 ವರ್ಷದಿಂದ ನಿಮಗೆ ಎಕ್ಸಾಂಪಲ್ ಕೊಡಬಲ್ಲೆ. 40 ವರ್ಷದಿಂದ ನೀವು ಇವಾಗ ಸ್ಟಡಿ ಮಾಡಿದ್ರು ಕೂಡ ತುಂಬ ದುಡ್ಡಿರೋರಿಗೆ, ತುಂಬ ದೊಡ್ಡ ವ್ಯಕ್ತಿಗಳಿಗೆ ಒಂದು 6ರಿಂದ 7 ಜನಕ್ಕೆ ಕನ್ವಿಕ್ಟ್ ಆಗಿರ್ಬೋದು. ಓಕೆ. ಆಮೇಲೆ ನಿಮಗೆ ರೌಡಿಗಳು ಆಚೆಗಡೆ ಎಲ್ಲ ಹೆಸರು ಹೇಳ್ತೀನಿ ಬೇಕಾದ್ರೆ, ನಾನು 5 ಕೊಲೆ ಮಾಡಿದ್ದಾರೆ, 4 ಕೊಲೆ ಮಾಡಿದ್ದಾರೆ, 6 ಕೊಲೆ ಮಾಡಿದ್ದಾರೆ. ನಾನು ಬರೀ ನನ್ನ ಪರಪ್ಪನಗ್ರಹದ ಮಾತ್ರ ಮಾತಾಡ್ತಾ ಇದ್ದೀನಿ. ಅಲ್ಲಿ 2 ರೌಡಿಗಳು ಕನ್ವಿಕ್ಟ್ ಆಗಿರೋದು. ಒಬ್ಬರು ಮೈಸೂರು ಗಣೇಶ್ ಅಂತ, ಇನ್ನೊಬ್ಬರು ಆಟೋ ರಾಮ ಅಂತ. ಅವರಿಬ್ಬರದೇ ಕನ್ವಿಕ್ಷನ್ ಆಗಿರೋದು. ರೌಡಿಗಳು 100,000 ಜನ ಆಚೆಗಡೆ ಇದ್ದಾರೆ, ಕನ್ವಿಕ್ಷನ್ ಆಗಿಲ್ಲ ಅವ್ರಿಗೆ. ಓಕೆ. ಆಮೇಲೆ ಆ್ಯಕ್ಚುಲಿ ಒಂದು 2 ಹುಡುಗರು ಸರ್, ಅವರು ವೆಲ್ ಎಜುಕೇಟೆಡ್ ಅಲ್ಲ, ಒಂದು ಅವ್ರು PUC ಸೆಕೆಂಡ್ ಇಯರ್, ಒಬ್ಬನೇನೋ ಓದ್ತಾ ಇದ್ದಂತೆ, ಒಬ್ಬನು ಫೈನಲ್ ಡಿಗ್ರಿ, ಅಣ್ಣ ತಮ್ಮರು ಹಿಂಗೆ ಹೋಗ್ತಾ ಇರ್ಬೇಕಂದಾಗ ಅವನು ಒಬ್ನಿಗೆ ಯಾರೋ ಹೊಡೆದಾಕ್ಬಿಟ್ಟಿದ್ದಾರೆ. ಹೊಡೆದಾಕ್ಬಿಟ್ಟು ನೀರು ಅಂತ ಇದ್ದಂತೆ. ಅವ್ನು ನೀರು ತೊಗೊಂಬಂದಾದ ತಕ್ಷಣ ಹೊಯ್ಸಳ ಬಂದು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಅವನು ಕೆರಡೆ ಬಿದ್ದವನು ಬದುಕಿದ್ನ ಸತ್ತೋದ. ಓಕೆ. ನೀರು ಹಾಕಿದ ತಕ್ಷಣ ಸತ್ತೋದ. ಅವಾಗ ಹೊಯ್ಸಳ ಬಂದಿದೆ, ಅವರಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಇಲ್ಲಿ ಫ್ರೀಡಮ್ ಪಾರ್ಕ್ ಹತ್ರ ಇತ್ತಲ್ಲ ಜೈಲು, ಅವಾಗ ನಾನು ಹೋಗಿದ್ದೆ. ನನಗೆ ಹೊಸದು ಜೈಲು, ಹೊಸದು ಎಲ್ಲ ಯಾರೋ ನಮ್ಮ ಊರು ಕಡೆಯವರು ಯಾರೋ ಒಳಗೆ. ಫ್ರೀಡಮ್ ಪಾರ್ಕ್ ಜೈಲಲ್ಲಿ ಇದ್ದಿದ್ದು ನೀವು?
ಇಲ್ಲ ನಾನು ಪರಪ್ಪನಗರದಲ್ಲಿ. ಫ್ರೀಡಮ್ ಪಾರ್ಕಲ್ಲಿ ಇರ್ಬೇಕಂದ್ರೆ ನಾನು ಹೋಗಿದ್ದು ಫಸ್ಟು. ಹೋಗಿದ್ದೆ, ಹೋದ ತಕ್ಷಣನೇ ನನಗೆ ಗೊತ್ತಿಲ್ಲ ಜೈಲ್ ಅಂದರೆ ಏನು. ಅವರು ಒಂದು ಬ್ಯಾಗಲ್ಲಿ ಬಿರಿಯಾನಿ, ಟೂತ್ಪೇಸ್ಟು, ಸೋಪು ಎಲ್ಲ ತೊಗೊಂಬಂದರು. ಏನು ಹಿಂಗೆ ತೊಗೊಂಬಂದಿದ್ದಾರೆ. ತಂದೆ ತಾಯಿ ಕೇಳಿದೆ ಕೇಳಿದ ತಕ್ಷಣ ಅವ್ರು ಹಳ್ಳಿಯವರು ಪಾಪ ಮುಗ್ಧರು. ಇಲ್ಲ ಸರ್, ನಮ್ಮ ಇಬ್ಬರು ಮಕ್ಕಳು ಒಳಗಡೆ ಇದೆ, 5-6 ವರ್ಷ ಆಗಿದೆ, ಅವ್ರು ಕಾಮನ್ ಆಗಿಬಿಟ್ಟಿದೆ. ಫಸ್ಟ್ ನಿಮಗೆ ಏನು ಗೊತ್ತಾ, 1 ವಾರ 2 ವಾರ ಅದು ಒಂಥರ ಸೀರಿಯಸ್ ಆಗಿ, ಆಮೇಲೆ ಡೇ ಬೈ ಡೇ ಅದು ಕಾಮನ್ ಆಗಿ ಕಾಣಿಸುತ್ತೆ. ಅವ್ರು ಒಳಗಡೆ ತೊಗೊಂಡೋದಾಗ ಏನು ಸರ್, ಇಲ್ಲ ಸರ್ ನಾನು ಕ್ಯೂರಿಯಾಸಿಟಿ, ಇಲ್ಲ ಸರ್ ಇಬ್ಬರು ಒಳಗಡೆ ಇದ್ದಾರೆ, ಈ ಥರ ಮಕ್ಕಳು ಹಿಂಗಾಯ್ತು ಸರ್, ಹಿಂಗಾಯಿತು, ಈ ಥರ ಅವ್ನು ಯಾರೋ ಒಡೆದು ಬಿಟ್ಟಿದ್ದಾರಂತೆ ಸರ್, ಅವ್ರು ನೀರು ಹಾಕೋಕೆ ಹೋಗೋರಂತೆ ಸರ್, ಅವ್ರಿಗೆ ಕನ್ವಿಕ್ಷನ್ ಆಗಿ ಜೀವಾವಧಿ ಶಿಕ್ಷೆ ಆಗಿದೆ. ಅವತ್ತಿಂದ ನನಗೆ ಜೈಲ್ ಬಗ್ಗೆ ಕ್ಯೂರಿಯಾಸಿಟಿ ಬಂತು. ನಾನು ಜೈಲ್ ನೋಡಲೇಬೇಕು, ಹೋಗಲೇಬೇಕು. ಯಾರೇ ಸೂಪರ್ಡೆಂಟ್ ಆದರೂ, ಯಾರೇ ಇದಾದ್ರೂ ಫೋನ್ ಮಾಡ್ತಾಯಿದ್ದೆ, ನಾನು ಜೈಲಿಗೆ ಬರಬೇಕು. ನನಗೆ ನನ್ಗೆ ಯಾರೋ ಒಬ್ಬನು ಕ್ರೈಮ್ ಮಾಡಿದವನ್ನ ನಾನು ಮೀಟ್ ಮಾಡೋದಕ್ಕೆ ದೇವ್ರು ತಥಾಸ್ತು ಅಂದ್ಬಿಟ್ಟವನೆ. ಇಲ್ಲ ತಥಾಸ್ತಲ್ಲ, ಇವಾಗಲೂ ಜೈಲಿಗೆ ಹೋದ್ರು ಖುಷಿ. ಇವಾಗಿಂದ ಹೇಳ್ತಾ ಇರೋದ ನೀವು? ನಾನು ಅವತ್ತಿಂದ ಅಂದ್ಕೊಂಡೆ. ಇಲ್ಲ ಇವಾಗಲೂ ಹೋದ್ರು ಜೈಲು ಖುಷಿನೇ. ಇವಾಗಲೂ ಆಕ್ಚುಲಿ ನಾನು ತುಂಬಾ ಇಷ್ಟಪಡೋದು. ಒಳಗೆ ಹೋಗಿ ಬಂದವರು ನಾನು ಕೇಳಿದ್ದೀನಿ ಸಾಕಷ್ಟು ಜನ ಮತ್ತೆ ಜೈಲಿಗೆ ಬರಬಾರ್ದು ಅಂತಾರಂತೆ. ಅಂದ್ರೆ ಹೊರಗಡೆ ಹೋಗಿ ನಾವು ಬದಲಾಗಿ ಬದುಕಬೇಕೇ ವಿನ ಮತ್ತೆ ಜೈಲಿಗೆ ಜೀವನದಲ್ಲಿ ಬರಬಾರ್ದು ಅಂತಾರಂತೆ. ನಮ್ದು ಇವತ್ತ ಫಸ್ಟ್ ಪರ್ಸನ್ ನಾನು ನೋಡ್ತಾರೆ, ನಾನು ಮತ್ತೆ ಜೈಲಿಗೆ ಹೋಗ್ಬೇಕು. ಯು ಆರ್ ರೈಟ್. ಹಾಗಂದ್ಕೊಂಡು ಏನೋ ಅಪರಾಧ ಮಾಡಿ ಅಪರಾಧ ಅಲ್ಲ, ಜೈಲಿಗೆ ಹೋಗಕ್ಕೆ 1000 ದಾರಿಗಳಿದ್ದಾವೆ. ನಾನು ಆ್ಯಕ್ಚುಲಿ ಜೈಲಿಗೆ ಹೋಗ್ಬೇಕಂತ ತುಂಬ ಯೋಚನೆ ಮಾಡ್ತಾ ಇದ್ದೆ. ಏನು ಮಾಡಬೇಕು ನೀವು ಹಾಲಿವುಡ್ ಡೈರೆಕ್ಟರ್ಸ್ಗಳು ಕೆಲವು ಜೈಲಿಗೆ ಹೋಗಿ ಕತೆ ಬರೆದಿದ್ದಾರೆ. ನಾನು ಯಾಕೆ ಹಂಗೆ ಹೇಳ್ತಾ ಇದ್ದೀನಿ ಅಂದರೆ, ಜೈಲಲ್ಲಿ ಒಳ್ಳೊಳ್ಳೆ ಇದು ಕಳ್ಳನಾದ ವಾಲ್ಮೀಕಿ ಅಲ್ಲೇ ಹುಟ್ಟಿದ್ದು. ಸ್ವಾರ್ಥದಿಂದ 11 ತಿಂಗಳು ನಿಮ್ಗೆ ಕಷ್ಟ ಆಗಿಲ್ವಾ? ಭಾಳ ಈಸಿ ಆಗಿತ್ತು. ನನಗೆ ಈಸಿ ಆಯಿತು. ನನಗೆ ಯಾರು ಹಿಂದೆ ಮುಂದೆ ಇಲ್ಲ. ನನಗೆ ಅಲ್ಲಿ ಅವ್ರ ಕತೆ ಕೇಳಬೇಕು, ಪ್ರತಿಯೊಬ್ಬರದ್ದು ಕತೆ ಕೇಳ್ತಾ ಇದ್ದೆ, ಪ್ರತಿಯೊಬ್ಬರನ್ನ ಮಾತಾಡಿಸ್ತಾ ಇದ್ದೆ. ನಿಮ್ಮ ಸೆಲ್ಲಲ್ಲಿ ತೊಗೊಂಡೋಗಿ ಹಾಕಿದ್ರಲ್ಲ, ಯಾವ ರೀತಿ ಸೆಲ್ಲಲ್ಲಿ ಹಾಕಿದ್ರು ನಿಮ್ಮನ್ನ? ಇಲ್ಲ, ಅದು ಆ್ಯಕ್ಚುಲಿ ನಾವು ಸಜಾ ಬೇರಕ್ಕು ಅಂತಂದ್ರೆ ಅಲ್ಲಿ ಫುಲ್ಲು ಓಪನ್ ಆಗಿ ಬಿಡ್ತಾರೆ. ಆಮೇಲೆ ಎಲ್ಲರೂ ದರ್ಶನ್ VIP ಸೆಲ್ ಅಂತಾರಲ್ಲ ಕೆಲವು ಮಾಧ್ಯಮದವರು, ಅದು VIP ಸೆಲ್ ಅಲ್ಲ. ಆ್ಯಕ್ಚುಲಿ ಇದು ಐ ಸೆಕ್ಯೂರಿಟಿ ಸೆಲ್. ಓಕೆ, ಇವಾಗ ನೀವು ಕಸಬ್ನ ಅರೆಸ್ಟ್ ಮಾಡಿದ್ರು ಅವ್ನು ಅಂಡರ್ ಟ್ರಯಲ್. ಅರೆಸ್ಟ್ ಮಾಡಿದ ತಕ್ಷಣ ಅಂಡರ್ ಟ್ರಯಲ್ ಬ್ಯಾರಕ್ ಹೋಗಿ 130 ಜನ ಇರ್ತಾರೆ ಅಂಡರ್ ಟ್ರಯಲ್ ಬ್ಯಾರಕಲ್ಲಿ. ಅಲ್ಲಿ ಹೋಗಿ ಅವ್ರನ್ನ ಹಾಕೋಕ್ಕಾಗತ್ತಾ? ಅರ್ಥ ಆಯ್ತು. ಅವ್ರಿಗೆ ಸಪ್ರೇಟಾಗಿ ಒಂದು ಸೆಲ್ಲಲ್ಲಿ ಇದು ಮಾಡಿ ತುಂಬ ಹೈ ಸೆಕ್ಯೂರಿಟಿ ಕೊಟ್ಟು, ಹೈ ಪ್ರೊಫೈಲ್ ಕೇಸ್ ಆದಾಗ ಬೇರೆ ಕೈದಿಗಳ ಜೊತೆ ಅವರು ದಿನನಿತ್ಯ ಹೈ ಪ್ರೊಫೈಲ್. ಒಂದು ಮಾತೇಳ ಸರ್, ಜೈಲ್ ಅಧಿಕಾರಿಗಳದ್ದು ಕೆಲಸ ಇದೆಯಲ್ಲ ಸರ್, ತುಂಬ ಕಷ್ಟವಾದ ಕೆಲಸ, ತುಂಬ ಕಷ್ಟ. ನಾನು ಬೇರೆ ನೋಡಿದ್ದೀನಿ, ಫೈರ್ ಇಂಜಿನ್ನು, ಈ ಲಾ ಆ್ಯಂಡ್ ಆರ್ಡರ್ ಪೊಲೀಸು, ಟ್ರಾಫಿಕ್ ಪೊಲೀಸ್, ಎಲ್ಲಗಿಂತ ಕಂಪೇರ್ ಮಾಡೋದು ತುಂಬ ಕಷ್ಟ. 5,000 ಜನ ಇರ್ತಾರೆ. ನೀವು ಸುಮ್ಮನೆ ಹಿಂಗೆ ತಲೆ ಕೊಡ್ಕೊತೀರ ಸರ್, ಅವನ್ನ ಆನ್ಸರ್ ಮಾಡಬೇಕಾಗತ್ತೆ. ಜೈಲ್ ಅಧಿಕಾರಿ ಅವ್ರು ಆನ್ಸರ್ ಮಾಡಬೇಕಾಗತ್ತೆ. ಆ್ಯಕ್ಚುಲಿ ನ್ಯಾಯಾಂಗ ಬಂಧನ, ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಂದ್ರೂ ಅಷ್ಟೇ. ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಂದ್ರೂ ಕೆಲವರು ಬಿರಿಯಾನಿ ಕೊಟ್ಟರು, ಚಿಕನ್ ಕೊಟ್ಟರು, ಅದು ಅರ್ಥ ಇಲ್ದಿರೋ ಮಾತು. ಏನಕ್ಕೆ ಅರ್ಥ ಇಲ್ಲ? ಅದಕ್ಕೆ ಏನಕ್ಕೆ ಅರ್ಥ ಇಲ್ಲ? ಯಾಕೆ ಬಿರಿಯಾನಿ ಯಾಕೆ ಕೊಡಬಾರ್ದು? ಕೊಡಬಾರ್ದು. ಓಕೆ, ಯಾಕಲ್ವಾ? ಆಕ್ಚುಲಿ ಯಾಕೆ ಕೊಡಬಾರ್ದು? ಊಟದ ವಿಷಯ ಸರ್, ಆರೋಪಿ ಹಣ ಹೊಟ್ಟೆ ಹಸಿತಿದೆ. ಇನ್ಕ್ಲೂಡಿಂಗ್ ಮೊನ್ನೆ ನಾನು SK ಉಮೇಶ್ವರ್ ಇಂಟರ್ವ್ಯೂ ಮಾಡಿದಾಗ ಅವರು ಹೇಳ್ತಾ ಇದ್ರು, ಸರ್ ಆರೋಪಿ ಕುತ್ಕೊಂಡ್ಬಿಟ್ಟು ಎಲ್ಲ ಒಪ್ಕೊಂಡ್ಬಿಡ್ತೀನಿ, ನನಗೆ ಡ್ರಿಂಕ್ಸ್ ಬೇಕು, ಆಗ್ತಾ ಇಲ್ಲ ನನಗೆ ಅಂದರೆ ಡ್ರಿಂಕ್ಸು ತಂದು ಕೊಡ್ತೀವಿ, ತಪ್ಪೇನಿದೆ ಅದರಲ್ಲಿ? ನಮಗೇನು ಫೈನಲ್ ಆಗಿ ಆರೋಪಿ ಸತ್ಯ ವಿಷಯ ಹೇಳಬೇಕು, ಅದನ್ನ ರೆಕಾರ್ಡ್ ಮಾಡ್ಕೊಬೇಕು. ಓಕೆ, ನಾನು ಆಕ್ಚುಲಿ ಬಿರಿಯಾನಿ ತಿಂದ ತಕ್ಷಣ ಸತ್ಯ ಹೇಳ್ತಾರೆ ಅಂತ ನಾನು ಒಪ್ಪಲ್ಲ. ಕುಡಿದು ಸತ್ಯ ಹೇಳ್ತಾರೆ, ಕಳ್ಳರು ಹೇಳ್ತಾರೆ, ಕೆಲವು ಕಳ್ಳರು ಅವರು ಇವರು ಹೇಳ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಸರ್, ಇವಾಗ ಆರೋಪಿ ಅವರು ಆಮೇಲೆ ಒಳಗಡೆ ಹೋದ ತಕ್ಷಣ ಬಿರಿಯಾನಿ ಸರ್, ನೀವು ಕನ್ವಿಕ್ಷನ್ ಆದಮೇಲೆ ಕೂಡ ಯಾರೋ ಜಡ್ಜ್ ನಿಮಗೆ ಇವನಿಗೆ ಬಿರಿಯಾನಿ ಕೊಡಬೇಡಿ, ಇವನಿಗೆ ಊಟ ಕೊಡಬೇಡಿ, ಬಿರಿಯಾನಿ ಅನ್ನ ಚಿತ್ರಾನ್ನ ಎಲ್ಲ ಊಟನೇ ಅಲ್ವಾ, ಡಿಫ್ರೆನ್ಸ್ ಏನಿಲ್ಲ. ಮಾನವೀಯತೆ ಇಲ್ದಿರೋರು ಮಾತಾಡೋ ಮಾತು ಸರ್ ಅದು. ಪ್ಲೀಸ್, ಮಾನವೀಯತೆ ಸರ್, ಡೋಂಟ್ ಫೀಲ್ ಬ್ಯಾಡ್. ನನ್ಗೆ ಅನಿಸಿದ ಪ್ರಕಾರ ಸರ್, ಅವ್ರ ಊಟದ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಅವರು ಲೈಫ್ ಸ್ಟೈಲ್ ಬಗ್ಗೆ ಯಾಕೆ? ಅವ್ರು ಅಲ್ಲಿ ಹೋದ ತಕ್ಷಣ ಸ್ನಾನ ಮಾಡಿ ಕೊಡಬಾರ್ದು. ನಾನು ಕೇಳ್ತಾ ಇರೋದು ನಿಮಗೆ, ಕೊಡಬೇಕು. ಅವ್ರು ಏನ್ ಕೇಳ್ತಾರೋ ಅದ್ರಲ್ಲಿ ಕೊಟ್ಟರೆ ತಪ್ಪಿಲ್ಲ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದೇಮ್ ಸರ್, ನಾಟ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಬಸ್. ಅದು ರೂಲ್ಸ್ ಇರುತ್ತೆ. ಇವಾಗ ನಾವು ಜೈಲಲ್ಲಿ ಜೈಲ್ ಮ್ಯಾನ್ಯುವಲ್ ಬರೆದಿದ್ದು ಬ್ರಿಟಿಷ್ ಗೌರ್ಮೆಂಟ್. ಓಕೆ, ಅಲ್ಲಿ ನಿಮಗೆ ಇಂಥದ್ದೇ ಕೊಡಬೇಕು ಅಂತ ಇರುತ್ತೆ.
ಒಂದು ಸಿಗರೇಟು ಕೈ ನಡುಕ್ತಾ ಇತ್ತು, ಒಂದು ಸಿಗರೇಟ್ ಕೊಟ್ಟರು, ಅದು ತುಂಬ ನನಗೆ ಅಸಹ್ಯ ಅನಿಸ್ತು. ಅಲ್ಲಿ ನಿಮಗೆ ಜೈಲ್ ಮ್ಯಾನ್ಯುವಲಲ್ಲೇ ಬರೆದಿದ್ದಾರೆ, ಇವ್ರಿಗೆ ಸಿಗರೇಟ್ ಕೊಡಬೇಕು, ಬೀಡಿ ಕೊಡಬೇಕು, ಎಣ್ಣೆ ಕೊಡಬೇಕು, ಎಣ್ಣೆ ಅಂದರೆ ತಲೆಗೆ ಹಚ್ಚೋದು, ಆಮೇಲೆ ಬ್ರಷ್ ಕೊಡಬೇಕು, ಆಮೇಲೆ ಏನು ಸರ್ ಅದು ಸೋಪ್ ಕೊಡಬೇಕು, ಇಲ್ಲ ಜೈಲ್ ಮ್ಯಾನ್ಯುವಲಲ್ಲೇ. ಸ್ಪೀಡ್ ಪ್ಲಸ್ ಕರ್ನಾಟಕ.